Go. ಕಡನಿಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ಹೌದು ವೀಕ್ಷಕರೇ, ಆಲ್ಮೇಲ ತಾಲೂಕಿನ ಕಡನಿಯಲ್ಲಿ ಶ್ರಾವಣಿ ಪಬ್ಲಿಕ್ ಸ್ಕೂಲ್ ಕಾನ್ವೆಂಟ್ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆ ಕಡನಿ ಶ್ರಾವಣೋತ್ಸವ 23/2025 ಸಂಜೆ 6 ಗಂಟೆಗೆ ನಡೆಯಿತು. ಈ ಶ್ರಾವಣೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀಮನೀಪ್ರ ವೀರಸಿದ್ಧ ಮಹಾಸ್ವಾಮಿಗಳು ನಂದಿಮಠ ವಡವಡಗಿ, ಅಧ್ಯಕ್ಷತೆ ಅಣವೀರ ಸೌಕಾರ ಕತ್ತಿ, ಗೌರವಾಧ್ಯಕ್ಷರು ಯಲ್ಲಪ್ಪ ಬೋಗೊಂಡಿ, ಉದ್ಘಾಟಕರು ರಮೇಶ್ ಬಾಳಪ್ಪ ಬೂಸ್ನೂರ್, ಮಾಜಿ ಶಾಸಕರು ಸಿಂದಗಿ ಜ್ಯೋತಿ ಬೆಳಗಿಸೂರು, ಕೇದಾರನಾಥ ಕತ್ತಿ, ಪಿಕೆಪಿಎಸ್ ಅಧ್ಯಕ್ಷರು, ಫೋಟೋ ಪೂಜೆ ಮಾಂತೇಶ್ ಎಸ್ ಕತ್ತಿ, ನಿರ್ದೇಶಕರು ಸಲಹಾ ಸಮಿತಿ ಹೆಸ್ಕಾಂ ರೇವಣಗಾಂವ್ ಶಾಖೆ ಮತ್ತು ಬಸವರಾಜ್ ವಾಲಿಕಾರ್ ಭಾಜಪದ ತಾಲೂಕಾ ರೈತ ಮೋರ್ಚಾ ಕಾರ್ಯದರ್ಶಿಗಳು. ಸಸಿಗೆ ನೀರುಣಿಸುವವರು ರಾಜು ಕಳಸಕೊಂಡ, ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ರಮೇಶ್ ಕತ್ತಿ, ಸಾಹಿತಿಗಳು ಹಾಗೂ ಸಂಚಾಲಕರು ಬೆರಗು ಪ್ರಕಾಶನ ಕಡಲಿ, ಸ್ಮರಣಿಕೆ ದಾನಿಗಳು ಸಂತೋಷ್ ಎಸ್ ಕತ್ತಿ, ವರದಿಗಾರರು ಮುಖ್ಯ ಅತಿಥಿಗಳಾಗಿ ಸಂತೋಷ್ ಕ್ಷತ್ರಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಡನಿ ಮಲ್ಲು ವಡಗೇರಿ, ಸಂತೋಷ್ ಅಫಜಲ್ಪುರ್, ಉಪಾಧ್ಯಕ್ಷರು ಪಿಕೆಪಿಎಸ್ ಕಡನಿ, ಅತಿಥಿಗಳು ನಬೀರ್ ಸುಲ್ ವಾಡೇದ್, ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಕಮಿಟಿ ಕಡನಿ, ಗುರ್ಲಿಂಗಪ್ಪ ಗೌಡ ಬಿರಾದರ್, ಚನ್ಮಲ್ಲಪ್ಪ ತೇಲಿ, ಶಂಕರ್ ಕಂಬಾರ್, ರೇವಣಸಿದ್ದಯ್ಯ ಹಿರೇಮಠ್, ಎಂಟಿವಿ ವರದಿಗಾರರು ಸುರೇಶ್ ಬಿರಾದರ್, ಶಿವು ಕಂಟೋಕರ್, ಮಲ್ಲಿಕಾರ್ಜುನ್ ಹಾಳ್ಕಿ, ಕಲ್ಲಪ್ಪ ಕೋರಳಿ, ರಾಮಣ್ಣ ದೊಡ್ಡಿ, ಭೋಗೇಶ್ ಷಣ್ಮುಖಪ್ಪ ಕತ್ತಿ, ರಾಮಚಂದ್ರ ಬಿರಾದರ್, ಶಂಕರಗೌಡ ಶಿವಗೊಂಡ, ಗುರುಶಾಂತಯ್ಯ ನಂದಿಕೋಲ್ ವರದಿಗಾರರು, ಉಮೇಶ್ ಕ್ಷತ್ರಿ ವರದಿಗಾರರು, ಶ್ರಾವಣಿ ಶಾಲೆಯ ಅಧ್ಯಕ್ಷರಾದ ಶರಣಯ್ಯ ಹಿರೇಮಠ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಮತ್ತು ಪಾಲಕ ಪ್ರತಿನಿಧಿಗಳಾದ ಶಿವಯೋಗಿ ಕತ್ತಿ, ಈರಣ್ಣ ಸುತಾರ್, ಗುರುರಾಜ್ ಬಿರಾದರ್, ಭೋಗೇಶ್ ಕತ್ತಿ ಮತ್ತು ಸಮಸ್ತ ಕಡನಿ, ತಾವರ್ಕೇಡ ಹಾಗೂ ತಾರಾಪುರ ಗ್ರಾಮಗಳ ಪಾಲಕರು, ತಾಯಂದಿರು, ಯುವಕರು, ಮುದ್ದು ಮಕ್ಕಳು ಭಾಗಿಯಾಗಿದ್ದರು. ಸುಧಾಕರ್ ಬಿರಾದರ್, ಸುದ್ದಿ 9 ಟಿವಿ, ಆಲ್ಮೇಲ. ಸರಸ್ವತಿ ಕೊಡುಬೇಗ ದಿವ್ಯಮತಿ ಸರಸ್ವತಿ ಗೃಢಹರಿಯ ಮುಖ ರೋಡೆಯಳೆ ನಿನ್ನಯ ಸ್ವಾಗತ ಎಲ್ಲ ಬನ್ನಿ ಸೇರಿ ಸ್ವಾಗತವೆನ್ನೋಣ ಸ್ವಾಗತ ಸ್ವಾಗತ ಸ್ವಾಗತ. ವಾಲಿಕಾರ್ ಭಾಜಪದ ತಾಲೂಕು ರೈತ ಮೋರ್ಚಾ ಕಾರ್ಯದರ್ಶಿಗಳು ಕೂಡ ವೇದಿಕೆಯಲ್ಲಿ ಸ್ಥಾನ ಅಲಂಕರಿಸಿಕೊಳ್ಳುತ್ತೇವೆ. ಮಾನ್ಯರಿಗೆ ಕೇಳ್ಕೊಳ್ಳೋದು ತಮ್ಮ ಸೇವೆಯನ್ನು ಕೊಟ್ಟಿರ್ತಾರೆ. ಆ ರೀತಿ ಅವರಿಗೆ ಸನ್ಮಾನ ಮಾಡೋದಕ್ಕೆ ನಮ್ಮ ಶರಣಯ್ಯ ಸ್ವಾಮಿಗಳವರು, ಇವು ಶರಣಯ್ಯ ಸ್ವಾಮಿಗಳು ಹೆಂಗಪ್ಪ ಅಂದ್ರೆ ನಮ್ಮ ವಡವಡಗಿ ನಂದಿ ಮಠದಲ್ಲಿ ಶಿಕ್ಷಣವನ್ನು ಕಲಿಯೊಳಗಿದ್ರು. ಅವರು ಆ ವೀರಸಿದ್ದೇಶ್ವರ ಸೇವೆಯನ್ನು ಮಾಡಿ ನಮ್ಮ ಗುರುಗಳಾಗಿದ್ದರಿಂದ ಲಿಂಗೈಕ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಸೇವೆಯನ್ನು ಮಾಡಿ ಅವರ ಅಪ್ಪಣೆಯನ್ನು ಪಡ್ಕೊಂಡು ಸ್ಕೂಲನ್ನು ಚಾಲೂ ಮಾಡಿದ್ರು. ನಮ್ಮ ಮಠ ಹೆಂಗಪ್ಪ ಅಂತಂದ್ರೆ ವೀರಸಿದ್ದೇಶ್ವರ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಂತಹ ಮಹಾ ತಪಸ್ವಿಗಳವರು. ಯಾರು ಇಲ್ಲಿವರೆಗೂ ಹಾಗೆ ಯಾರಿಗೂ ಚಲೋದಾಗಿಲ್ಲ ಅನ್ನೋ ಉದ್ದೇಶ ಇಲ್ಲ. ಯಾಕಂದ್ರೆ ಅಮಾವಾಸ್ಯೆಗೆ 8,000